ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್ ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀಗುರುಭ್ಯೋ ನಮಃ ಹರಿಃ ಓಂ ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಆವರ್ತನೋ ನಿವೃತ್ತಾತ್ಮ ಸಂವೃತಃ ಸಂಪ್ರಮರ್ದನಃ ಅಹಃ ಸಂವರ್ತಕೋ ವಹ್ನಿರನಿಲೋ ಧರಣೀಧರಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು 25ನೇ ಶ್ಲೋಕದಲ್ಲಿ ಆವರ್ತನಃ ನಿವೃತ್ತಾತ್ಮ ಸಂವೃತಃ ಅಂತ ಹೇಳಿಕೊಂಡು 4ನೇ ನಾಮವಾದಂತಹ ಸಂಪ್ರಮರ್ದನಃ ಎಂಬುವಂತಹ ನಾಮವನ್ನು ಇವತ್ತು ಹೇಳ್ಕೊಳ್ತಾ ಇದ್ದೇವೆ. ಸಂಪ್ರಮರ್ದನಃ ಅಂತ ಹೇಳಿದರೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಸಂಹರಿಸುವವನು ಅಂತ ಹೇಳ್ತಾ ಇದ್ದಾರೆ. ಸಂಪ್ರಮರ್ದಯತಿ ಪ್ರಳಯೇ ಸರ್ವಂ ಸಂಹರತೀತಿ ಸಂಪ್ರಮರ್ದನಃ. ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ನಾಶ ಮಾಡುವವನು, ಸಂಹರಿಸುವವನು ಅಂತ ಅರ್ಥ ಸಂಪ್ರಮರ್ದನಃ. ನಮಗೆ ಈ ಬೃಹತಿ ಸಹಸ್ರದ ಪ್ರಕಾರ ಈ ತತ್ವಸಾರದಲ್ಲಿ ಮತ್ತು ಬೃಹತಿ ಸಹಸ್ರದಲ್ಲಿ ನಮಗೆ ಈ ರೀತಿ ಕೊಡ್ತಾರೆ. ಸಂಪ್ರತರ್ದನಃ ಅಂತ ಒಂದು, ಸಂಪ್ರಮರ್ದನಃ ಅಂತ ಪಾಠಾಂತರ. ಸಮ್ಯಕ್ ಅಭಕ್ತಾನ್ ತರ್ದಯತಿ ಹಿನಸ್ತಿ ಇತಿ ಸಂಪ್ರತರ್ದನಃ. ಸಂಪ್ರಮರ್ದನಃ ಇತಿ ಪಾಠೆ ಸಂಪ್ರಮರ್ದಯತಿ ಇತಿ ಸಂಪ್ರಮರ್ದನಃ. ಸಂಪ್ರತರ್ದನಃ ಏನು, ಅಭಕ್ತರನ್ನು ಪೂರ್ಣವಾಗಿ ನಾಶ ಮಾಡುವವನು ಅಂತ ಹೇಳ್ತಾ ಇದ್ದಾರೆ. ಕಿಲ್ಲರ್ ಆಫ್ ದಿ ನಾನ್ ಡಿವೋಟೀಸ್ ಕಂಪ್ಲೀಟ್ಲಿ. ಪಾಠಾಂತರ ಸಂಪ್ರಮರ್ದನ ಅಂತ ಹೇಳಿದರೆ ಡೆಸ್ಟ್ರಾಯ್ಸ್ ಆಫ್ ದಿ ನಾನ್ ಡಿವೋಟೀಸ್. ಆದ ಕಾರಣ ಈ ರೀತಿಯಾಗಿ ಸಂಪ್ರತರ್ದನಃ ಸಂಪ್ರಮರ್ದನಃ ಹೇಳ್ತಾ ಸಂಪ್ರಮರ್ದನಃ ಎಂಬುವಂತಹ ನಾಮವನ್ನು ನಾವು ಹೇಳಿಕೊಳ್ತು. ಇಲ್ಲಿ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಸಂಹಾರ ಮಾಡುವವನು ಆದ ಕಾರಣ ಅವನಿಗೆ ಸಂಪ್ರಮರ್ದನಃ ಅಂತ ಹೆಸರು ಬಂದಿದೆ ಅಂತ ಹೇಳಿದರೆ, ಇಲ್ಲಿ ನಾವು ಭಗವಂತ, ನಾವು ಮೊದಲೇ ಹೇಳಿಕೊಂಡಿದ್ದೇವೆ, ಭಗವಂತ ಸೃಷ್ಟಿ ಸ್ಥಿತಿ ಲಯಕರ್ತನೇ ಭಗವಂತ. ನಮಗೆ ಸೃಷ್ಟಿಕರ್ತ ಬ್ರಹ್ಮ, ಸ್ಥಿತಿಕರ್ತ ವಿಷ್ಣು, ಲಯಕರ್ತ ರುದ್ರ ಅಂತ ಇದ್ದರೂ ಕೂಡ ಭಗವಂತನೇ ಸರ್ವತಂತ್ರ ಸ್ವತಂತ್ರನಾಗಿ, ಭಗವಂತ ಒಬ್ಬನೇ ಸರ್ವೋತ್ತಮನಾಗಿ, ಭಗವಂತ ಬಿಟ್ಟು ಉಳಿದವರೆಲ್ಲರೂ ಕೂಡ ಅಸ್ವತಂತ್ರರಾದ ಕಾರಣ ಬ್ರಹ್ಮ, ಲಕ್ಷ್ಮೀದೇವಿ, ಬ್ರಹ್ಮ ಮೊದಲುಕೊಂಡು ತೃಣಾಂತ ಪರ್ಯಂತದವರೆಗೂ ಪ್ರತಿಯೊಂದು ಜೀವನೂ ಕೂಡ, ಚೇತನ ಪದಾರ್ಥವೂ ಕೂಡ ಸ್ವತಂತ್ರವಾಗಿ ಉಸಿರಾಟವನ್ನು ಆಡುವುದಕ್ಕೆ ಸಾಧ್ಯವಾಗದೇ ಇರುವ ಕಾರಣ
ಜಗವನೆಲ್ಲವ ನಿರ್ಮಿಸುವ ಮಗನೊಳಗೆ ತಾನಿದ್ದು ಸಲಹುವ ಗಗನಜರ ಕೇಶನೊಳಿದ್ದು ಸಂಹರಿಸುವ ಅಂತ ಹರಿಕಥಾಂಸಾರದಲ್ಲಿ ಜಗನ್ನಾಥದಾಸರು ಹೇಳಿದಂತೆ ಭಗವಂತನೇ ಬ್ರಹ್ಮನಲ್ಲಿ ಬ್ರಹ್ಮಾಕಾರನಾಗಿ ಬ್ರಹ್ಮಶಬ್ದವಾಚ್ಯನಾಗಿ ಬ್ರಹ್ಮಾಂತರ್ಯಾಮಿಯಾಗಿ ಬ್ರಹ್ಮನಿಂದ ಭಿನ್ನನಾಗಿ ಸೃಷ್ಟಿಯನ್ನು ಮಾಡ್ತಾನೆ. ವಿಷ್ಣುವಾಗಿ ಪಾಲನೆ ಮಾಡ್ತಾನೆ ತಾನೇ. ರುದ್ರನಲ್ಲಿ ರುದ್ರಾಕಾರನಾಗಿ ರುದ್ರಶಬ್ದವಾಚ್ಯನಾಗಿ ರುದ್ರಾಂತರ್ಯಾಮಿ ಆಗಿ ರುದ್ರನಿಂದ ಭಿನ್ನನಾಗಿ ಲಯವನ್ನು ಮಾಡ್ತಾನೆ. ಅರ್ಥಾತ್ ಭಗವಂತನೇ ಸೃಷ್ಟಿ ಸ್ಥಿತಿ ಸಂಹಾರಕರ್ತನಾಗಿದ್ದಾನೆ. ಸಕಲವೂ ಭಗವಂತನಿಂದಲೇ ನಮಗೆ ನಡೀತಾ ಇದೆ ಎಂಬುದು ಶಾಸ್ತ್ರದ ತಿರುಳು, ಶಾಸ್ತ್ರದ ಸಾರ. ಭಗವಂತ ಲಯ ಮಾಡ್ತಾನೆ ಅಂದರೆ ಅದೇ ಭಗವಂತನೇ ಸೃಷ್ಟಿನೂ ಮಾಡ್ತಾನೆ. ಸೃಷ್ಟಿಕಾಲದಲ್ಲಿ ಭಗವಂತ ಅಚಿತ್ ಪ್ರಕೃತಿಯನ್ನು ಉಪಾದಾನ ಕಾರಣವನ್ನಾಗಿ ಮಾಡಿಕೊಂಡು ಉಪಾದಾನವನ್ನಾಗಿಟ್ಟುಕೊಂಡು ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ, ರೂಪುಗೊಳಿಸ್ತಾನೆ. ಆದರೆ ಇಲ್ಲಿ ನಮಗೆ ಉಪಾದಾನ ಕಾರಣ, ಅಚಿತ್ ಪ್ರಕೃತಿಯನ್ನು ಉಪಾದಾನ ಕಾರಣವಾಗಿ ಮಾಡಿಕೊಳ್ತಾನೆ ಅಂದರೆ ಉಪಾದಾನ ಕಾರಣ ಅಂದರೆ ಏನು? ಕಾರಣಗಳಲ್ಲಿ ಎರಡು ಕಾರಣ, ಉಪಾದಾನ ಕಾರಣ ಒಂದು, ನಿಮಿತ್ತ ಕಾರಣ ಅಂತ ಒಂದು. ಅಂದರೆ ಉಪಾದಾನ ಕಾರಣ ಅಂದರೆ ಏನು, ನಿಮಿತ್ತ ಕಾರಣ ಅಂದರೆ ಏನು? ಇನ್ನೊಂದು ಶಾಸ್ತ್ರದಲ್ಲಿ ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯ, ಒಂದು ಕಾರ್ಯವಾಗಿದೆ ಅಂದರೆ ಕಾರಣ ಇರಬೇಕು, ಕಾರಣ ಕಾರ್ಯ ಸಂಬಂಧ ಇರಲೇಬೇಕು. ಕಾರಣ ಕಾರ್ಯ ಸಂಬಂಧ ಇಲ್ಲದೆ ಯಾವುದು ನಡೆಯುವುದಿಲ್ಲ. ಕಾರಣ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ. ಈ ಕಾರಣದಿಂದ ಈ ಕಾರ್ಯವಾಯಿತು, ಕಾರ್ಯಕಾರಣ ಸಂಬಂಧವಿದೆ. ಇಲ್ಲಿ ಉಪಾದಾನ ಕಾರಣ ಅಂದರೆ ಏನು, ನಿಮಿತ್ತ ಕಾರಣ ಅಂದರೆ ಏನು ಅಂತ ಹೇಳಿದರೆ, ಉಪಾದಾನ ಕಾರಣ ಅಂದರೆ ಒಂದು ವಸ್ತುವು ಒಂದು ಕಾರ್ಯ ಆಗುವುದರಲ್ಲಿ ತಾನು ಕಾರಣವಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಒಂದು ಕಾರ್ಯ ಆಗುವುದರಲ್ಲಿ ಕಾರಣವಾಗೋದರನ್ನು ಉಪಾದಾನ ಕಾರಣ ಅಂತಂತಾರೆ. ನಿಮಿತ್ತ ಕಾರಣ ಅಂತ ಹೇಳಿದರೆ ಒಂದು ಕಾರ್ಯ ಆಗುವುದಕ್ಕೆ ಒಂದು ವಸ್ತುವು ಅಲ್ಲಿ ಒಬ್ಬನು ಕಾರಣವಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳದೇ ಇದ್ದರೆ ಅದು ನಿಮಿತ್ತ ಕಾರಣವಾಗುತ್ತೆ. ಇಲ್ಲಿ ಉಪಾದಾನ ಕಾರಣ ಅಂತೇಳಿ ಪ್ರಕೃತಿಯನ್ನು ಉಪಾದಾನ ಕಾರಣವನ್ನಾಗಿಟ್ಟುಕೊಂಡು ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಈ ಚಿತ್ರಕೃತಿ ಅಚಿತ್ರಕೃತಿ ಏನಾಗೋಗುತ್ತೆ, ಉಪಾದಾನ ಕಾರಣವಾಗಿ ಈ ತಾನು ಪ್ರಪಂಚ ಸೃಷ್ಟಿಯಾಗುವ ಕಾರ್ಯದಲ್ಲಿ ತಾನು ಕಾರಣವಾಗಿ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಈ ಪ್ರಪಂಚವಾಗಿ ರೂಪಾಂತರಗೊಳ್ಳುತ್ತೆ. ನಮಗೆ ಆಮೇಲೆ ಪ್ರಕೃತಿ ಎಲ್ಲಿ ಪ್ರಕೃತಿ ಅಂದರೆ ಪ್ರಕೃತಿ ಕಾರಣವಾಗಿಬಿಟ್ಟು ತಾನು ಪ್ರಪಂಚವಾಗಿ ರೂಪಾಂತರಗೊಳ್ಳುತ್ತೆ. ಅದು ಉಪಾದಾನ ಕಾರಣವಾಗಿದೆ. ಅದಕ್ಕೆ ಉಪಾದಾನ ಕಾರಣವನ್ನಾಗಿ ಮಾಡಿಕೊಂಡು ಉಪಾದಾನವನ್ನವಾಗಿ ಮಾಡಿಕೊಂಡು ಅಂತ. ಇನ್ನು ನಿಮಿತ್ತ ಕಾರಣ ಯಾರು? ಭಗವಂತ. ಈ ಸೃಷ್ಟಿಯಾಗುವ ಕಾರ್ಯದಲ್ಲಿ ಭಗವಂತ ಕಾರಣನಾಗಿದ್ದಾನೆ, ಆದರೆ ತನ್ನ ಅಸ್ತಿತ್ವವನ್ನು ತಾನು ಕಳ್ಕೊಂಡಿಲ್ಲ. ಆದ ಕಾರಣ ಭಗವಂತ ನಿಮಿತ್ತ ಕಾರಣನಾಗಿದ್ದಾನೆ. ಇದು ಶಾಸ್ತ್ರದಲ್ಲಿ ನಮಗೆ ಉಪಾದಾನ ಕಾರಣ ನಿಮಿತ್ತ ಕಾರಣ ಅಂದರೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಅರ್ಥವಾಗೋದಕ್ಕೆ ಮತ್ತು ಒಂದು ಸಲ ಹೇಳ್ತೀನಿ. ಮಡಿಕೆ ಇದೆ, ಗಡಿಗೆ ಇದೆ, ಗಡಿಗೆ ಆಯಿತು, ಇದು ಗಡಿಗೆ ಒಂದು ಕಾರ್ಯ, ಗಡಿಗೆ ನಿರ್ಮಾಣವಾಯಿತು ಕಾರ್ಯ. ಆ ಗಡಿಗೆ ಆಗಲಿಕ್ಕೆ ಕಾರಣಗಳು ಉಪಾದಾನ ಕಾರಣವಿದೆ, ನಿಮಿತ್ತ ಕಾರಣವಿದೆ. ಅಲ್ಲಿ ಉಪಾದಾನ ಕಾರಣ ಯಾವುದು ಅಂತ ಹೇಳಿದರೆ ಮಣ್ಣು, ನೀರು, ಇವು ಉಪಾದಾನ ಕಾರಣ. ಯಾಕೆ? ಗಡಿಗೆ ಮಾಡಲಿಕ್ಕಾಗಿ ಮಣ್ಣು ಬೇಕು, ನೀರು ಬೇಕು. ಮಣ್ಣು ನೀರು ಇಲ್ಲದೇ ಇದ್ದರೆ ಮಡಿಕೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಆದರೆ ಮಣ್ಣು ನೀರು ಕಾಣಿಸ್ತಾ ಇದೆಯಾ ಅಂತ ಹೇಳಿದರೆ ಮಣ್ಣು ನೀರು ನಮಗೆ ಕಾಣಿಸ್ತಾ ಇಲ್ಲ. ಮಣ್ಣು ನೀರು ಮಡಿಕೆಯಾಗಿ ರೂಪಾಂತರ ಹೊಂದಿದೆ. ಆದ ಕಾರಣ ಮಣ್ಣು ನೀರು ಉಪಾದಾನ ಕಾರಣವಾಯಿತು ಗಡಿಗೆ ಆಗುವ ಕಾರ್ಯದಲ್ಲಿ. ಅದೇ ಆ ಮಡಿಕೆ ಮಾಡುವುದಕ್ಕೆ ತಾನಾಗಿ ತಾನು ಮಣ್ಣು ನೀರು ತಾನಾಗಿ ತಾನು ಮಡಿಕೆಯಾಗಿ ಆಗುವುದಿಲ್ಲ. ಅದು ಮಾಡಲಿಕ್ಕಾಗಿ ಕುಂಬಾರನು ಬೇಕಾಗಿದೆ. ಕುಂಬಾರನು ನಿಮಿತ್ತ ಕಾರಣನಾಗಿದ್ದಾನೆ. ಕುಂಬಾರ ಆ ಕುಲಾಲ ಚಕ್ರ ಮತ್ತು ಕಟ್ಟಿಗೆ, ತಿರುಗಿಸುವ ಕಟ್ಟಿಗೆ, ಇವು ನಿಮಿತ್ತ ಕಾರಣವಾಗಿದೆ. ಅವು ಮಡಿಕೆ ಆಗುವ ಕಾರ್ಯದಲ್ಲಿ ಕಾರಣವಾದರೂ ಕೂಡ ಕುಂಬಾರನು ಆ ಕುಲಾಲ ಚಕ್ರ, ಕಟ್ಟಿಗೆ
ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ಳಿಲ್ಲ. ಆದ ಕಾರಣ ಅಲ್ಲಿ ಕುಂಬಾರನು ನಿಮಿತ್ತ ಕಾರಣನಾದ, ಮಡಿಕೆ ಆಗುವ ಕಾರ್ಯದಲ್ಲಿ ಮಣ್ಣು ನೀರು ಉಪಾದಾನ ಕಾರಣವಾಯಿತು. ಹಾಗೆ ಈ ಪ್ರಪಂಚ ಸೃಷ್ಟಿಯಾಯಿತು, ಕಾರ್ಯ. ಆ ಕಾರ್ಯಕ್ಕೆ ಚಿತ್ರಕೃತಿ ಅಚಿತ್ರಕೃತಿ ಏನಾಗಿದೆ, ಇದು ನಮಗೆ ಉಪಾದಾನ ಕಾರಣವಾಗಿ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಈ ಪ್ರಪಂಚವಾಗಿ ನಿರ್ಮಾಣವಾಯಿತು, ಸೃಷ್ಟಿಯಾಯಿತು. ಇದು ಭಗವಂತ ನಿಮಿತ್ತ ಕಾರಣನಾಗಿ ತಾನು ಮಾಡ್ತಾ ಇದ್ದಾನೆ. ಈ ಸೃಷ್ಟಿ ಮಾಡಿದ ಈ ಪ್ರಪಂಚವನ್ನು ಭಗವಂತ ಏನು ಮಾಡ್ತಾ ಇದ್ದಾನೆ, ಪ್ರಳಯ ಕಾಲದಲ್ಲಿ ವಿಸ್ತಾರವಾದ ಪ್ರಪಂಚ, ಈ ದೊಡ್ಡ ಪ್ರಪಂಚವನ್ನು ಏನು ಮಾಡ್ತಾನೆ, ಎಲ್ಲ ಅದು ತನ್ನ ರೂಪವನ್ನು ಕಳೆದುಕೊಂಡು ಮತ್ತು ಸೂಕ್ಷ್ಮ ರೂಪಕ್ಕೆ ಬರುವಂತೆ ಮಾಡಿ ಅಚಿತ್ರಕೃತಿಯಾಗಿ ಪರಿಣಾಮಗೊಳ್ಳುವಂತೆ ಭಗವಂತ ಮಾಡ್ತಾನೆ. ಇದು ಭಗವಂತನ ಒಂದು ಅದ್ಭುತವಾದ, ಅಚಿಂತ್ಯದ್ಭುತವಾದಂತಹ ಒಂದು ಭಗವಂತನ ಕಾರ್ಯ, ಭಗವಂತನ ಮಹಿಮೆಯಾಗಿದೆ. ಅದನ್ನು ನಮಗೆ ಅದಕ್ಕೆ ಹೇಳಿದ್ರು ಪ್ರಳಯ ಕಾಲೇ, ಅದೇ ಹೇಳಿದರು ಸಂಪ್ರಮರ್ದಯತಿ ಪ್ರಳಯೇ ಸರ್ವಂ ಸಂಹರತೀತಿ ಮರ್ದನಃ ಸಂಪ್ರಮರ್ದನಃ ಅಂತ ಹೇಳಿ. ಆದ ಕಾರಣ ಜಗತ್ ಸೃಷ್ಟಿಕರ್ತನಾದ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಪ್ರಕೃತಿಯನ್ನು ಉಪಾದಾನ ಕಾರಣವನ್ನಾಗಿಟ್ಟುಕೊಂಡು. ಅದೇ ಭಗವಂತ ಪ್ರಳಯ ಕಾಲದಲ್ಲಿ ಅದೇ ಪ್ರಪಂಚವನ್ನು ಸೂಕ್ಷ್ಮ ರೂಪಕ್ಕೆ ಮತ್ತು ಅಚಿತ್ರಕೃತಿಯಾಗಿ ತರುವಂತೆ ಮಾಡ್ತಾನೆ. ಇದು ಭಗವಂತನ ಅದ್ಭುತವಾದಂತಹ ಒಂದು ಮಹಿಮೆ, ಅವನ ಕಾರ್ಯ, ಅವನ ಒಂದು ಕ್ರಿಯೆ. ಇದು ಮಾಡ್ತಾನಾದ ಕಾರಣ ಭಗವಂತನಿಗೆ ಸಂಪ್ರಮರ್ದನಃ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮಗೆ ಸಂಪ್ರಮರ್ದನಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಯಮಾದಿಭಿ ಮನುಷ್ಯಾದೀನ್ ಸಂಪ್ರಮರ್ದಯತಿ ವಿಲಾಯಯತೀತಿ ಸಂಪ್ರಮರ್ದನಃ ಅಂತ ಹೇಳ್ತಾ ಇನ್ನು ನಮಗೆ ಹೇಳ್ತಾರೆ ಯಮಃ ಕಾಲೋ ಮನುಷ್ಯಾಣಾಂ ತಸ್ಯ ಕಾಲಃ ಸುದರ್ಶನಃ ತಸ್ಯಾಪಿ ರುದ್ರಸ್ತತ್ಕಾಲೋ ಬ್ರಹ್ಮ ದುರ್ಗಾಪಿ ತಸ್ಯತು ಸಾ ಬ್ರಹ್ಮಪ್ರಳಯೇ ದೇವಿ ವರ್ತತೆ ಚಕ್ರರೂಪಿಣಿ ತಸ್ಯಾ ನಿಯಾಮಕೋ ವಿಷ್ಣು ಪರಃ ಕಾಲಃ ಸ ಉಚ್ಯತೆ ತಸ್ಯಾಹ ಪ್ರಭುಃ ಸ ಏವೈಕೋ ವಿಷ್ಣು ಸರ್ವೇಶ್ವರೇಶ್ವರಃ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ. ಈ ಕಾರಣದಿಂದ ಇಷ್ಟು ಯಮಾದಿಗಳ ಮೂಲಕ ಮನುಷ್ಯ ಮುಂತಾದವರನ್ನು ಸಂಹಾರ ಕಾರ್ಯವನ್ನು ಚೆನ್ನಾಗಿ ನಡೆಸುತ್ತಾನಾದ ಕಾರಣ ಭಗವಂತನಿಗೆ ಸಂಪ್ರಮರ್ದನಃ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇದೇನು, ಯಮಾದಿಗಳು ಅಂದರೆ ಯಮದೇವರು ಮೊದಲಾದ ದೇವತೆಗಳ ಮೂಲಕ ಮನುಷ್ಯನ ಸಂಹಾರವಾಗಬೇಕು. ಯಾಕೆ, ಜಾತಸ್ಯ ಹಿ ಧ್ರುವೋ ಮೃತ್ಯು ಜನ್ಮ ಮೃತಸ್ಯ ಚ, ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಹುಟ್ಟಲೇಬೇಕು. ಈ ಕಾರ್ಯಗಳು ಭಗವಂತ ಏನು ಮಾಡ್ತಾ ಇದ್ದಾನೆ, ಯಮಾದಿ ದೇವತೆಗಳ ಮೂಲಕ ಮನುಷ್ಯರ ಮೊದಲಾದವರ ಸಂಹಾರವನ್ನು ಚೆನ್ನಾಗಿ ನಡೆಸ್ತಾ ಇದ್ದಾನೆ. ಇಲ್ಲಿ ಆ ವಿಷಯವನ್ನು ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ನೋಡಿ, ಮನುಷ್ಯರ ಸಂಹಾರಕ ಯಾರು, ಯಮಧರ್ಮರಾಜ. ಆ ಯಮಧರ್ಮರಾಜನ ಸಂಹಾರಕನು ಯಾರು, ಸುದರ್ಶನ ಚಕ್ರಾಭಿಮಾನಿಯಾದಂತಹ ಕಾಮನು. ಆ ಕಾಮನಿಗೆ ಸಂಹಾರಕರು ಯಾರು, ರುದ್ರದೇವರು. ರುದ್ರದೇವರಿಗೆ ಸಂಹಾರಕರು ಚತುರ್ಮುಖ ಬ್ರಹ್ಮ. ಚತುರ್ಮುಖನಿಗೆ ಸಂಹಾರಕರು ಯಾರು ಅಂತ ಹೇಳಿದರೆ ಚಕ್ರರೂಪದಲ್ಲಿರುವ ದುರ್ಗಾದೇವಿ. ದುರ್ಗಾದೇವಿಗೆ ನಿಯಾಮಕನು ಯಾರು ಅಂತ ಹೇಳಿದರೆ ಪರಕಾಲ ಅಂತ ಕರೆಯಲ್ಪಡುವಂತಹ ವಿಷ್ಣುವೇ ದುರ್ಗಾದೇವಿಗೆ ಸಂಹಾರಕನು. ಅವನೊಬ್ಬನೇ ಸರ್ವೇಶ್ವರ ಅಂತ ಕರೆಯಲ್ಪಡ್ತಾ ಇದ್ದಾನೆ. ಅದನ್ನೇ ಹೇಳ್ತಾ ಇದ್ದಾರೆ ಆಚಾರ್ಯರು. ತಸ್ಯ ಅಂದರೆ ಆ ಬ್ರಹ್ಮದೇವರಿಗೂ ಸಂಹಾರಕಳಾದಂತಹ ಚಕ್ರರೂಪದಲ್ಲಿರುವ ದುರ್ಗಾದೇವಿಗೂ ನಿಯಾಮಕನಾಗಿರುವವನು. ತಸ್ಯ ಅಂದರೆ ದುರ್ಗಾದೇವಿಗೆ ನಿಯಾಮಕನು ವಿಷ್ಣುವೇ ನಿಯಾಮಕನಾಗಿದ್ದಾನೆ. ಪರಹ ಕಾಲಃ ಸ ಉಚ್ಯತೆ, ಅವನೇ ಪರಕಾಲ ಅಂಥೇಳಿ ಕರೆಯಲ್ಪಡ್ತಾನೆ.
ತಸ್ಯಾಹ ಪ್ರಭು ಸ ಏವೈಕೋ ವಿಷ್ಣು ಸರ್ವೇಶ್ವರೇಶ್ವರಃ. ಅಂತಹ ಪ್ರಭುವೇ ವಿಷ್ಣುವೇ, ಅವನೊಬ್ಬನೇ ಸ ಏವೈಕೋ, ಅವನೊಬ್ಬನೇ ವಿಷ್ಣು, ಅವನೇ ಸರ್ವೇಶ್ವರ. ಅಂತಹ ವಿಷ್ಣುವು ಒಬ್ಬನೇ ಸರ್ವೇಶ್ವರನು. ಆದ ಕಾರಣ ಭಗವಂತನು ಸಂಪ್ರಮರ್ದನ ಅಂತ ಭಗವಂತನಿಗೆ ಹೆಸರು. ಅಂದರೆ ನಾವು ಇಲ್ಲಿಯವರೆಗೂ 233ನೇ ಹೆಸರನ್ನು ನಾಮವನ್ನು ಹೇಳ್ಕೊಳ್ತಾ ಇದ್ದೇವೆ. ಆದರೆ ಇವೆಲ್ಲವೂ ಕೂಡ ನೀವು ನೋಡಿದರೆ ಯಾವ ನಾಮಗಳು ನೀವಿಷ್ಟರವರೆಗೂ ವಿಶೇಷ ವಿವರಣೆಗಳು, ವ್ಯಾಖ್ಯಾನಗಳು, ಪ್ರಮಾಣಗಳ ಜೊತೆಗೆ ಇಟ್ಕೊಂಡು ಈ ಫಲಿಮಾರ ಮಠದ ಬುಕ್ ಇಟ್ಕೊಂಡು ನಾನು ಮೊದಲೇ ಹೇಳಿದಂತೆ ವಿಷ್ಣು ಸಹಸ್ರನಾಮದ ವಿಜ್ಞಾನ ಕೋಶವಾಗಿ ಸರ್ವಕೋಶವಾಗಿ ನಿಂತಿದೆ. ಅಂತಹ ಇಷ್ಟು ಹೇಳ್ಕೊತಾ ಇದ್ರು. ಒಟ್ಟು ತಾತ್ಪರ್ಯ ಏನು ಅಂತ ಹೇಳಿದರೆ, ಭಗವಂತನ ಅಂತರ್ಲೀನವಾಗಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂತರ್ಲೀನವಾಗಿ ಭಗವಂತನ ಸರ್ವೋತ್ತಮತ್ವವನ್ನು, ಭಗವಂತನ ಸರ್ವತಂತ್ರ ಸ್ವಾತಂತ್ರ್ಯತ್ವವನ್ನು, ಭಗವಂತನ ಸರ್ವವ್ಯಾಪ್ತಿತ್ವವನ್ನು, ಈ ರೀತಿಯಾಗಿ ಭಗವಂತನ ಅನಂತ ಕಲ್ಯಾಣ ಗುಣಗಳನ್ನೇ ನಿರೂಪಣೆ ಮಾಡ್ತಾ ಹೋಗ್ತಾ ಇದೆ ವಿಷ್ಣು ಸಹಸ್ರನಾಮ ಮಾಡ್ತಾ ಇದೆ. ವಿಷ್ಣು ಸಹಸ್ರನಾಮದ ಎಲ್ಲ ವ್ಯಾಖ್ಯಾನಗಳು, ಎಲ್ಲ ಪ್ರಮಾಣಗಳು ಇದೇ ತಿಳಿಸಿಕೊಡ್ತಾ ಇದೆ. ಇದೇ ತಾತ್ಪರ್ಯ ವಿಷ್ಣು ಸಹಸ್ರನಾಮಕ್ಕೆ. ಎಷ್ಟೇ ನಾಮಗಳಿದ್ದರೂ ಕೂಡ ಎಲ್ಲವೂ ಅವನನ್ನೇ ತಿಳಿಸಿಕೊಡುತ್ತೆ. ಪರಮ ಮುಖ್ಯ ವೃತ್ತಿಯಿಂದ ಅವನ ಸರ್ವೋತ್ತಮತ್ವವನ್ನು, ಅವನ ಸರ್ವತಂತ್ರ ಸ್ವಾತಂತ್ರ್ಯತ್ವವನ್ನು, ಅವನ ಸರ್ವವ್ಯಾಪ್ತಿತ್ವವನ್ನು, ಅವನ ಅಚಿಂತ್ಯಾದ್ಭುತ ಶಕ್ತಿಯನ್ನು, ಅಘಟನಾಘಟನ ಸಾಮರ್ಥ್ಯವನ್ನು, ಈ ರೀತಿಯ ಭಗವಂತನ ಗುಣಗಳನ್ನೇ, ಭಗವಂತನ ಲಕ್ಷಣಗಳನ್ನೇ ನಮಗೆ ಮನದಟ್ಟುವಂತೆ ಸಹಸ್ರನಾಮ ತಿಳಿಸಿಕೊಡ್ತಾ ಇದೆ. ಇದು ತಾತ್ಪರ್ಯ. ಇನ್ನು ಅದೇ ಹೇಳ್ತಾ ಇದ್ದಾರೆ, ಸಂಹಾರ ಮಾಡೋ ಭಗವಂತ ಸಂಹಾರ ಮಾಡ್ತಾ ಇದ್ದಾನೆ. ಈ ಸಂಹಾರ ಮಾಡೋದರಿಂದ ಅವನಿಗೆ ಪಾಪ ಬರುತ್ತೇನು? ಅಯ್ಯೋ, ಸಂಹಾರ ಮಾಡುವ ಕ್ರಿಯೆ ಪಾಪಕಾರಕ. ಭಗವಂತನಿಗೆ ಪಾಪ ಬರುತ್ತೇನು ಅಂತ ಹೇಳಿದರೆ, ಇಷ್ಟು ಸಂಹಾರವನ್ನು ಅವನು ಮಾಡಿದರೂ ಅವನಿಗೆ ಯಾವ ಪಾಪಲೇಪವೂ ಇಲ್ಲ. ಯಾಕೆ ಅಂತ ಹೇಳಿದರೆ, ಅವನು ಸರ್ವತಂತ್ರ ಸ್ವತಂತ್ರನಾಗಿ ಸಂಹಾರವನ್ನು ಮಾಡ್ತಾನೆ. ಆದ ಕಾರಣ, ಅವನು ಸರ್ವತಂತ್ರ ಸ್ವತಂತ್ರನಾದ ಕಾರಣ ಅವನಿಗೆ ಯಾವ ಪಾಪ ಲೇಪವೂ ಇಲ್ಲ. ಈ ಪಾಪಲೇಪವಾಗೋದಕ್ಕೆ ನಮಗೇನೆ, ನಾವು ನಿನ್ನೆ ಹೇಳ್ಕೊಂಡ್ವಿ, ನಿವೃತ್ತಾತ್ಮ ಅಂತ ಹೇಳಿದ್ರು. ನಿವೃತ್ತ ಕರ್ಮ ಮಾಡುವವರನ್ನು ಪ್ರೀತಿಸುವವನು, ನಿವೃತ್ತ ಕರ್ಮ ಮಾಡುವವರಿಂದ ಅಪೇಕ್ಷಿಸಲ್ಪಡುವವನು ಅಂತ ನಿವೃತ್ತಾತ್ಮ ಹೆಸರಿನಲ್ಲಿ ನಾವು ಹೇಳಿಕೊಂಡಿದ್ದೇವೆ. ನಾವೇ ಜೀವರಾದಂತಹ ಪ್ರಾಕೃತ ದೇಹ ಉಳ್ಳವರು ನಾವೇ. ಪಾಪಲೇಪ ನಮಗೆ ಅಂಟೋದಿಲ್ಲ. ಯಾವಾಗ? ನಿವೃತ್ತ ಕರ್ಮವನ್ನು ಮಾಡಿದಾಗ, ಏನೂ ಅಪೇಕ್ಷೆ ಇಲ್ಲದೆ ನಿರಪೇಕ್ಷೆಯಾಗಿ ನಿಷ್ಕಾಮವಾಗಿ ನಾವು ಯಾವ ಕಾರ್ಯವನ್ನು ಮಾಡಿ, ಯಾವುದೇ ಮಾಡಿದರೂ ಕೂಡ ಅದು ಭಗವಂತನಿಗೆ ಮಾಡಿದ ಕಾರ್ಯವನ್ನು ಸಮರ್ಪಣೆ ಮಾಡಿದಾಗ ನಮಗೆ ಪಾಪಲೇಪ ಇರುವುದಿಲ್ಲ ಅಂತ ನಮಗೇ ಹೇಳಿದಾಗ, ಅವನು ಸರ್ವತಂತ್ರ ಸ್ವತಂತ್ರನಾಗಿ ಅಪ್ರಾಕೃತನಾಗಿ ಇರುವಂತಹ ಭಗವಂತ ಮಾಡುವ ಈ ಸಂಹಾರ ಕಾರ್ಯಕ್ಕೆ ಅವನಿಗೆ ಯಾವ ಪಾಪಲೇಪವೂ ಇರುವುದಿಲ್ಲ. ಯಾಕೆ? ಅವನು ಅಪ್ರಾಕೃತನಾಗಿದ್ದಾನೆ. ಅವನು ಎಲ್ಲವೂ ಕೂಡ ಮಾಡ್ತಾ ಇರ್ತಾನೆ. ಅವನು ಯಾವುದು ಅಂಟಿಸಿಕೊಳ್ಳುವುದಿಲ್ಲ, ಯಾವುದು ಅವನಿಗೆ ಪಾಪ ಪುಣ್ಯಗಳು ಯಾವುದೂ ಲೇಪವಾಗುವುದಿಲ್ಲ. ಆದ ಕಾರಣ ಸ್ವತಂತ್ರವಾಗಿ ಈ ಸಂಹಾರ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಾನೆ ಭಗವಂತ. ಆದ ಕಾರಣ ಸಂಪ್ರಮರ್ದನ, ಅವನಿಗೆ ಸಂಪ್ರಮರ್ದನ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ನಮಗೆ ಭಗವಂತನು ನಿರ್ದುಷ್ಟ ಸಮೀಚೀನತ್ವಾತ್ ಪ್ರಕೃಷ್ಟತ್ವಾತ್ ಸ್ವಾಪರೋಕ್ಷಜ್ಞಾನೇನ ಜೀವಾತ್ಮಾನಾಂ ಲಿಂಗದೇಹಂ ಮರ್ದಯತಿ ನಾಶಯತೀತಿ ಸಂಪ್ರಮರ್ದನ ಅಂತ ಹೇಳ್ತಾ ಇದ್ದಾರೆ. ಭಗವಂತ ನಿರ್ದುಷ್ಟನಾಗಿದ್ದಾನೆ. ಆದ ಕಾರಣ ಸಂಪ್ರಮರ್ದನ ಶಬ್ದವನ್ನು ಬಿಡಿಸಿ ಹೇಳ್ತಾ ಇದ್ದಾರೆ. ಸಂಪ್ರಮರ್ದನ, ಅಂದರೆ ಸಮೀಚೀನತ್ವಾತ್ ಅಂದರೆ ನಿರ್ದುಷ್ಟನಾಗಿದ್ದಾನೆ, ಅಂದರೆ ದೋಷ ದೂರನಾಗಿದ್ದಾನೆ, ದೋಷರಹಿತನಾಗಿದ್ದಾನೆ. ಮತ್ತು ಪ್ರಕೃಷ್ಟತ್ವಾತ್ ಪ್ರಕೃಷ್ಟವಾಗಿ ಪ್ರಖರವಾಗಿ ಇದ್ದಾನೆ.
ಮತ್ತು ಮರ್ದನ ಅಂತ ಹೇಳಿದರೆ ಸ್ವಾಪರೋಕ್ಷಜ್ಞಾನೇನ ಜೀವಾತ್ಮಾನಾಂ ಲಿಂಗದೇಹಂ ಮರ್ದಯತಿ ನಾಶಯತೀತಿ ಸಂಪ್ರಮರ್ದನ. ಜೀವಾತ್ಮರ ಲಿಂಗದೇಹವನ್ನು ಭಂಜಿಸುವವನು, ನಾಶ ಮಾಡುವವನಾದ ಕಾರಣ ಅವನಿಗೆ ಸಂಪ್ರಮರ್ದನ ಅಂತ ಹೆಸರು. ಭಗವಂತನು ತಾನು ಯಾವಾಗಲೂ ನಿರ್ದುಷ್ಟನಾಗಿರ್ತಾನೆ, ದೋಷರಹಿತನಾಗಿರ್ತಾನೆ, ದೋಷ ದೂರನಾಗಿರ್ತಾನೆ. ಅವನು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ದೋಷ ದೂರನೇ, ಅಂದರೆ ದೋಷವು ಲೇಷವೂ ಇಲ್ಲದೇ ಇರುವ ಅತ್ಯಂತ ಶುದ್ಧವಾಗಿರ್ತಾನೆ, ಪವಿತ್ರವಾಗಿರ್ತಾನೆ. ನಾವು ಹಾಗಲ್ಲ, ಸ್ವಲ್ಪ ಹೊತ್ತು ದೋಷಗಳಿರುತ್ತೆ, ಸ್ವಲ್ಪ ಹೊತ್ತು ದೋಷಗಳಿಲ್ಲದೆ ಇರ್ತೀವಿ. ಆದರೆ ಭಗವಂತ ಆ ಸ್ಥಿತಿಯಲ್ಲ. ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಅವನು ನಿರ್ದುಷ್ಟನಾಗಿ, ದೋಷ ದೂರನಾಗಿ, ಪ್ರಕೃಷ್ಟನಾಗಿರ್ತಾನೆ. ಅಷ್ಟಲ್ಲದೆ ಅವನು ಏನು ಮಾಡ್ತಾ ಇದ್ದಾನೆ, ಈ ಜೀವರ ಲಿಂಗದೇಹವನ್ನು ನಾಶ ಮಾಡ್ತಾ ಇದ್ದಾನೆ. ಈ ಜೀವರಿಗೆ ದುಃಖ, ಅಜ್ಞಾನ, ಈ ದೋಷಗಳೆಲ್ಲ ಜೀವರಿಗಿದೆ. ನಮ್ಮೆಲ್ಲರಿಗೂ ಕೂಡ ದುಃಖ ಇದೆ, ಅಜ್ಞಾನ ಇದೆ, ನೋವು ಇದೆ, ಎಲ್ಲವೂ ಇದೆ. ಇದು ಎಲ್ಲದಕ್ಕೂ ಕಾರಣ ಯಾವುದು ಅಂತ ಹೇಳಿದರೆ ನಮಗೆ ಲಿಂಗದೇಹ. ಈ ಅದಕ್ಕೆ ದಾಸರು ಹೇಳ್ತಾರೆ, ಸಾಧು ಸಂಗವಾಗಲಿ, ಸಾಧು ಸಂಗದಿಂದ ಲಿಂಗದೇಹ ಭಂಗವಾಗಲಿ. ನಮ್ಮ ಏನು ಈ ದುಃಖಾದಿಗಳಿಗೆ, ಕಷ್ಟಾದಿಗಳಿಗೆ ಕಾರಣ ಯಾವುದು ಅಂದರೆ ಲಿಂಗದೇಹ. ನಿಮ್ಮೆಲ್ಲರಿಗೂ ತಿಳಿದೇ ಇದೆ, ನಮ್ಮೆಲ್ಲರಿಗೂ 4 ದೇಹಗಳಿದೆ. ಜೀವರು ಅಂತ ಕರೆಯಲ್ಪಡುವವರಿಗೆ 4 ದೇಹಗಳಿದೆ. ಅದು ಯಾವುದು ಅಂದರೆ, ಒಂದು ಸ್ವರೂಪ ದೇಹ, ಅದರನ್ನು ನೀವು ಜೀವ ಅನ್ರಿ, ಆತ್ಮ ಅನ್ರಿ, ಸೋಲ್ ಅನ್ರಿ, ಏನು ಬೇಕಾದ್ರೆ ಅನ್ರಿ, ಅದು ಸ್ವರೂಪ ದೇಹ ಜೀವ. ಆ ಸ್ವರೂಪ ದೇಹದ ಮೇಲೆ ಒಂದು ಫಸ್ಟ್ ಆವರಕ, ಒಂದು ಲೇಯರ್, ಅದು ಲಿಂಗದೇಹ. ಆ ಲಿಂಗದೇಹದ ಮೇಲೆ ಅನಿರುದ್ಧ ದೇಹ ಇನ್ನೊಂದು. ಆ ಅನಿರುದ್ಧ ದೇಹದ ಮೇಲೆ ನಮ್ಮ ಕಣ್ಣಿಗೆ ಕಾಣುವಂತಹ ಈ ಸ್ಥೂಲ ದೇಹ. ನಮಗಿರೋ 4 ದೇಹಗಳಲ್ಲಿ ಒಂದು ದೇಹ, ಸ್ವರೂಪ ದೇಹ ನಮಗೆ ಅನುಭವಕ್ಕೆ ಬರ್ತಾ ಇದೆ. ನಾನು ಸುಖವಾಗಿದ್ದೇನೆ, ನಾನು ದುಃಖವಾಗಿದ್ದೇನೆ, ಸ್ವರೂಪ ದೇಹ ಅನುಭವಕ್ಕೆ ಬರ್ತಾ ಇದೆ, ಕಾಣ್ತಾ ಇಲ್ಲ. ಆ ಸ್ವರೂಪ ದೇಹವನ್ನು ಮುಚ್ಚಿಡುವಂತಹ ಲಿಂಗದೇಹ ಕಾಣ್ತಾ ಇಲ್ಲ. ಲಿಂಗದೇಹವನ್ನು ಮೇಲೆ ಇರುವಂತಹ ಆವರಕ ಅನಿರುದ್ಧ ದೇಹ ಕಾಣ್ತಾ ಇಲ್ಲ. ಅನಿರುದ್ಧ ದೇಹವನ್ನು ಮೇಲೆ ಇರುವಂತಹ ಆವರಕ, ಮುಚ್ಚಿರುವ ಆವರಕ ಸ್ಥೂಲ ದೇಹ ಕಾಣ್ತಾ ಇದೆ. ಸ್ಥೂಲ ದೇಹ ಕಾಣ್ತಾ ಇದೆ, ಸ್ವರೂಪ ದೇಹ ಅನುಭವಕ್ಕೆ ಬರ್ತಾ ಇದೆ. ಈ ಸ್ಥೂಲ ದೇಹದಿಂದ ನಾವು ಜೀವರಾದ ನಾವು ಸುಖ ದುಃಖಾದಿಗಳ ಅನುಭವವನ್ನು ತಂದುಕೊಳ್ತಾ ಇದ್ದೇವೆ. ಇನ್ನು ನಿಮಗೆ ಒಂದು ಅರ್ಥವಾಗೋದಕ್ಕೆ ಸ್ವಲ್ಪ ಒಂದು ಲೌಕಿಕವಾದಂತಹ ಒಂದು ದೃಷ್ಟಾಂತ ನೋಡಿ. ಒಬ್ಬನು ಬನೀನು ಹಾಕ್ಕೊಳ್ತಾನೆ. ನಾವೆಲ್ಲ ಡ್ರೆಸ್ ಮಾಡೋ ವೇಳೆಗೆ ಬನೀನ್ ಮೇಲೆ ಶರ್ಟು, ಶರ್ಟ್ ಮೇಲೆ ಕೋಟು, ಸೂಟ್ ಹಾಕ್ಕೊಂಬೋರು ಇವಿಷ್ಟು ಹಾಕ್ಕೊತಾರೆ. ಇಲ್ಲಿ ಬನೀನು, ನಾವು ಒಳಗೆ ಮೈ ಕಾಣದೆ ಬನೀನು ಹಾಕ್ಕೊಳ್ತೇವೆ. ಆ ಬನೀನು ಏನಾಗುತ್ತೆ, ಮೈಗೆ ಅಂಟ್ಕೊಂಡ್ಬಿಡುತ್ತೆ. ಬೆವರು ಇವರು ಬಂದಾಗ ಬನೀನು ಮೈಗೆ ಚೆನ್ನಾಗಿ ಗಟ್ಟಿಯಾಗಿ ಅಂಟ್ಕೊಂಡ್ಬಿಟ್ಟಿರುತ್ತೆ. ಆ ಮೈಗೆ ಅಂಟ್ಕೊಂಡಿರೋ ಬನೀನು ಲಿಂಗದೇಹ ನಮ್ಮನ್ನು ಜೀವನ ಸ್ವರೂಪ ದೇಹವನ್ನು ಚೆನ್ನಾಗಿ ಗಟ್ಟಿಯಾಗಿ ಅಂಟ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ಬಿಡಿಸ್ಕೊಳ್ಳೋದು ಕಷ್ಟ. ಆ ಬನೀನು ಮೇಲೆ ನಾವೇನು ಹಾಕ್ಕೊಳ್ತೇವೆ, ಶರ್ಟ್ ಹಾಕ್ಕೊಳ್ತೇವೆ. ಶರ್ಟ್ ಕಾಣೋದಿಲ್ಲ. ಆ ಲಿಂಗದೇಹದ ಮೇಲೆ ಇರುವ ಶರ್ಟ್ನಂತೆ ಇರೋದು ಅನಿರುದ್ಧ ದೇಹ. ಆ ಶರ್ಟ್ ಮೇಲೆ ನಾವು ಶರ್ಟ್ ಕಾಣದೆ ಕೋಟ್ ಹಾಕ್ಕೊಳ್ತೇವೆ. ಆ ಕೋಟು ಸ್ಥೂಲ ದೇಹ, ಕೋಟ್ ಕಾಣುತ್ತೆ, ನಮಗೆ ಸ್ಥೂಲ ದೇಹ ಕಾಣುತ್ತೆ. ಈ ರೀತಿಯಾಗಿ ಜೀವನಿಗೆ 4 ದೇಹಗಳಿವೆ. ಇನ್ನು ಈ 4 ದೇಹಗಳಲ್ಲಿ ಸ್ವರೂಪ ದೇಹದಿಂದ ನಾವು ಸಾಧನೆ ಮಾಡಿಕೊಳ್ಳೋದಕ್ಕಾಗಲ್ಲ, ಲಿಂಗದೇಹದಿಂದ ಮಾಡಿಕೊಳ್ಳೋದಕ್ಕೂ ಆಗಲ್ಲ, ಅನಿರುದ್ಧ ದೇಹದಿಂದನೂ ಸಾಧನೆ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಇನ್ನು ಉಳಿದಿದ್ದ್ಯಾವುದು ಸ್ಥೂಲ ದೇಹ. ಈ ಸ್ಥೂಲ ದೇಹದಿಂದ ಮಾತ್ರ ನಾವು ಸಾಧನೆ ಮಾಡ್ಕೋಬೇಕು, ದುಸ್ಸಾಧನೆ ಆಗಲಿ ಸತ್ಸಾಧನೆ ಆಗಲಿ. ಈ ಸ್ಥೂಲ ದೇಹದಿಂದ ನಾವು ಸಾಧನೆ ಮಾಡಿಕೊಳ್ಳುವುದಕ್ಕೆ ಮುಖ್ಯ ಕಾರಣಭೂತವಾದದ್ದು, ನಮ್ಮನ್ನು ಸಂಸಾರದಲ್ಲಿ ಹಾಕುವುದಕ್ಕೂ, ಸಂಸಾರದಲ್ಲಿ ತರುವುದಕ್ಕೆ, ಸಂಸಾರದಲ್ಲಿ ಇಡುವುದಕ್ಕೆ ಮುಖ್ಯ ಕಾರಣಭೂತವಾದದ್ದು ಯಾವುದು? ಲಿಂಗದೇಹ. ಈ ಲಿಂಗದೇಹದಿಂದಲೇ ನಾವೆಲ್ಲರೂ ಕೂಡ ಈ ದುಃಖಗಳನ್ನು,
ಅಜ್ಞಾನವನ್ನೆಲ್ಲ ಪಡಿತಾ ಇದ್ದೇವೆ. ಆದ ಕಾರಣ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೂ ದುಃಖಗಳಿಗೂ ಕಾರಣಭೂತವಾದಂತಹ ಈ ಲಿಂಗದೇಹವನ್ನು ಕಳಚಿಕೊಳ್ಳಬೇಕು. ಆ ಕಳಚಿಕೊಳ್ಳುವುದಕ್ಕಾಗಿ ಭಗವಂತ ತ್ರಿವಿಧ ಜೀವರಾಶಿಗಳನ್ನು ಏನು ಮಾಡ್ತಾ ಇದ್ದಾನೆ? ಸೃಷ್ಟಿಗೆ ತರ್ತಾ ಇದ್ದಾನೆ. ಸೃಷ್ಟಿಗೆ ತರ್ತಾ ಇದ್ದಾನೆ ಅಂತ ಹೇಳಿದರೆ ಜೀವರು ಎಲ್ಲೋ ಇಲ್ಲ, ತಾನು ಹೊಸದಾಗಿ ಸೃಷ್ಟಿ ಮಾಡ್ತಾ ಇಲ್ಲ. ಜೀವರು ಕೂಡ ಭಗವಂತನಂತೆ ಅನಾದಿ ನಿತ್ಯರು. ಜೀವರು ಅನಾದಿ ನಿತ್ಯರಾಗಿದ್ದು ಅಸೃಜ್ಯ ಸ್ಥಿತಿಯಲ್ಲಿದ್ದ ಜೀವರನ್ನು ಸೃಜ್ಯ ಸ್ಥಿತಿಗೆ ತರುವುದೇ ಸೃಷ್ಟಿ. ಭಗವಂತ ಕರುಣಾಮಯನಾಗಿ ತ್ರಿವಿಧ ಜೀವರಾಶಿಗಳು, ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳನ್ನು ಅವರವರ ಸಾಧನೆಗಳನ್ನು ಮಾಡಿಕೊಂಡು ಅವರವರ ಗತಿಗಳನ್ನು ಸೇರುವುದಕ್ಕಾಗಿ ಅಸೃಜ್ಯ ಸ್ಥಿತಿಯಲ್ಲಿರುವ ಜೀವರನ್ನು ಸೃಜ್ಯ ಸ್ಥಿತಿಯಲ್ಲಿ ಅಂದರೆ ಸಂಸಾರದಲ್ಲಿ ತಂದು ಹಾಕ್ತಾನೆ. ಆ ಜೀವಿಗಳು ಸಾಧನೆ ಮಾಡಿಕೊಂಡು ಕೊನೆಗೆ ಅವರ ಸಾಧನೆ ಪೂರ್ತಿಯಾದ ನಂತರ ಅವರು ಮುಕ್ತಿಯೋಗ್ಯ ಜೀವರು ಮುಕ್ತಿಗೆ ಹೋಗಬೇಕು ಅಂತ ಹೇಳಿದರೆ ಅವರಿಗೆ ಈ ಲಿಂಗದೇಹ ಭಂಗವಾಗಬೇಕು. ಆ ಲಿಂಗದೇಹ ಭಂಗವನ್ನು ಮಾಡುವವನು ಯಾವನು ಅಂತ ಹೇಳಿದರೆ ಭಗವಂತನೇ. ಆ ಸಾಧನೆ ಪೂರ್ತಿಯಾದ ನಂತರ ಭಗವಂತ ಏನು ಮಾಡ್ತಾನೆ? ಆ ಲಿಂಗದೇಹವನ್ನು, ಜೀವರ ಲಿಂಗದೇಹವನ್ನು ನಾಶ ಮಾಡುವವನಾದ ಕಾರಣ ಅವನು ಸಂಪ್ರಮರ್ದನನು. ಅದೇ ಹೇಳಿದರು. ಅದನ್ನೇ ಈ ಪ್ರಮಾಣದ ಒಂದು ಅರ್ಥ. ಸಮೀಚೀನತ್ವಾತ್ ನಿರ್ದುಷ್ಟನಾಗಿರುವುದರಿಂದ ಅಂತ ಹೇಳ್ತಾ, ಪ್ರಕೃಷ್ಟತ್ವಾತ್ ಸ್ವ ಅಪರೋಕ್ಷಜ್ಞಾನೇನ ಜೀವಾತ್ಮಾನಾಂ ಲಿಂಗದೇಹಂ ಮರ್ದಯತಿ ನಾಶಯತಿ ಇತಿ ಸಂಪ್ರಮರ್ದನಃ. ತನ್ನ ಅಪರೋಕ್ಷ ಜ್ಞಾನವನ್ನು ಕೊಡೋದರಿಂದ, ಅಪರೋಕ್ಷ ಜ್ಞಾನವಾದರೆ ಹೊರತು ನಮಗೆ ಲಿಂಗದೇಹ ಭಂಗವಾಗುವುದಿಲ್ಲ. ತನ್ನ ಅಪರೋಕ್ಷ ಜ್ಞಾನ ಕೊಡೋದರಿಂದ ಜೀವರ ಲಿಂಗದೇಹವನ್ನು ಮರ್ದಯತಿ ನಾಶ ಮಾಡ್ತಾನಾದ ಕಾರಣ ಸಂಪ್ರಮರ್ದನಃ ಅಂತ ಹೇಳಿ ಭಗವಂತನಿಗೆ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ಸಂಸಾರಕ್ಕೆ ಕಾರಣವಾದದ್ದು ಯಾವುದು? ಅವಿದ್ಯೆ. ಆ ಅವಿದ್ಯೆಯನ್ನು, ಜೀವರ ಸಂಸಾರಕ್ಕೆ ಕಾರಣಭೂತವಾದ ಅವಿದ್ಯೆಯನ್ನು ತನ್ನ ಜ್ಞಾನದಿಂದ ನಾಶ ಮಾಡ್ತಾನಾದ ಕಾರಣ ಅವನಿಗೆ ಸಂಪ್ರಮರ್ದನಃ ಅಂತ ಹೆಸರು. ಸಂವರಣಂ ತಮಃ ಸ್ವವಿದ್ಯೆಯ ಸಂಪ್ರಮರ್ದಯತೀತಿ ಸಂಪ್ರಮರ್ದನಃ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸಂಸಾರಕ್ಕೆ ಕಾರಣವಾದದ್ದು ಅವಿದ್ಯೆ. ಹೌದು, ನಮ್ಮೆಲ್ಲರಿಗೂ ಕೂಡ ಅವಿದ್ಯೆ ಅಂದರೆ ಅಜ್ಞಾನ. ಈ ಅಜ್ಞಾನವೇ ಎಲ್ಲದಕ್ಕೂ ದುಃಖಕ್ಕೂ ಕಾರಣವಾಗ್ತಾ ಇದೆ. ನಮಗೆ ಲೌಕಿಕವಾಗಿ ಹೇಳಬೇಕು ಅಂತ ಹೇಳಿದರೆ, ಎಲ್ಲಿ ನಮಗೆ ನಾನು ಮೊನ್ನೆ ಹೇಳಿದಂತೆ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ, ಆ ವೈರ್ನಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ ಎಂಬ ಜ್ಞಾನ ಇದ್ದರೆ ನಾವು ಆ ಕರೆಂಟ್ ವೈರ್ನ ಮುಟ್ಟಲ್ಲ. ಆ ಕರೆಂಟ್ ವೈರ್ನಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ ಎಂಬೋ ತಿಳಿಯದೆ, ಜ್ಞಾನವಿಲ್ಲದೆ ಇದ್ರೇನಾಗುತ್ತೆ? ಅಜ್ಞಾನ, ಅವಿದ್ಯೆ. ಆವಾಗ ಕರೆಂಟ್ ವೈರ್ ಮುಟ್ತೇವೆ, ತೊಂದರೆಗೆ ಗುರಿ ಆಗ್ತೇವೆ. ಹಾಗೆ ನಮ್ಮ ಸಂಸಾರಕ್ಕೆ ಕಾರಣವಾದಂತಹ ಅವಿದ್ಯೆಯನ್ನು ಭಗವಂತ ತನ್ನ ಜ್ಞಾನದಿಂದ ನಾಶ ಮಾಡ್ತಾನೆ. ಅಂದರೆ ಏನು? ನಮಗೆ ಈ ಸಂಸಾರ ನಾಶವಾಗಬೇಕು ಅಂದರೆ ಭಗವಂತನ ಜ್ಞಾನ ಬರಬೇಕು. ಆ ಭಗವಂತನ ಜ್ಞಾನ ಬಂದಾಗ ನಮಗೆ ಈ ಅಜ್ಞಾನ ಎಂಬುದು ನಾಶವಾಗತ್ತೆ. ಆದ ಕಾರಣ ಭಗವಂತನ ಜ್ಞಾನ, ತನ್ನ ಜ್ಞಾನದಿಂದ ಅವಿದ್ಯೆಯನ್ನು ನಾಶ ಮಾಡುವವನಾದ ಕಾರಣ ಅವನಿಗೆ ಸಂಪ್ರಮರ್ದನಃ ಅಂತ ಹೆಸರು. ಇನ್ನು ದ್ವಾದಶ ಸ್ತೋತ್ರದಲ್ಲಿ ಮಧ್ವಾಚಾರ್ಯರು ಭಗವಂತನನ್ನು ಈ ರೀತಿ ಪ್ರಾರ್ಥನೆ ಮಾಡ್ತಾರಂತೆ. ಅಧಿಕ ಬಂಧಂ ರಂಧಯ ಬೋಧಾಚ್ಛಿಂದಿಪಿದಾನಂ ಬಂಧುರ ಮಧ್ಯ ಅಂತ ಹೇಳ್ತಾ ಇದ್ದಾರೆ. ವಾಸುದೇವ ರೂಪಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮಧ್ವಾಚಾರ್ಯರು. ಅವರಿಗಾಗೆಲ್ಲ, ನಮಗಾಗಿ ಮಾಡ್ತಾ ಇದ್ದಾರೆ. ನೀನು ಹೇ ವಾಸುದೇವರೂಪಿ ಭಗವಂತನೇ, ನೀನು ನನ್ನ ಸಂಸಾರ ಬಂಧನವನ್ನು ಸಮೂಲವಾಗಿ ನಾಶ ಮಾಡು. ನಿನ್ನ ಜ್ಞಾನವನ್ನು ನನಗೆ ನೀಡು. ನಿನ್ನ ಜ್ಞಾನ ನನಗೆ ನೀಡುವುದರ ಮೂಲಕ ಅವಿದ್ಯೆಯ ಆವರಣವನ್ನು ಛೇದಿಸು
ಅಂಥೇಳಿ ದ್ವಾದಶ ಸ್ತೋತ್ರದಲ್ಲಿ ಮಧ್ವಾಚಾರ್ಯರು ವಾಸುದೇವರೂಪಿ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ದಾರೆ. ಆದ ಕಾರಣ ನಮಗೆ ಆ ಭಗವಂತ ಸಂಸಾರ ಬಂಧವನ್ನು ನಾಶ ಮಾಡ್ತಾನೆ ತನ್ನ ಜ್ಞಾನವನ್ನು ಕೊಡುವುದರ ಮೂಲಕ. ಆದ ಕಾರಣ ಭಗವಂತನಿಗೆ ಸಂಪ್ರಮರ್ದನ ಅಂತ ಹೆಸರು. ಇನ್ನು